ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಮಧ್ಯಪ್ರಾಚ್ಯದಲ್ಲಿರುವ ಕನ್ನಡಿಗರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ತಮ್ಮ ಮಕ್ಕಳ ಜೊತೆಯಲ್ಲಿ. ಬೇಸಿಗೆಯ ಕಾರಣ ಮಕ್ಕಳಿಗೆ ರಜೆ, ಮಕ್ಕಳೊಡನೆ ಅವರ ತಂದೆ ತಾಯಿಯರೂ ಸಹ ಬೆಂಗಳೂರಿಗೆ ಬಂದಿರೋ ಕಾರಣ ಈ ವಿಶೇಷವಾದ ಕ್ವಿಜ್ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸಿಂಧು. ನಾನು ಮೂಲತಃ ಮೈಸೂರಿನವಳು. ಈಗ ಶಾರ್ಜಾ ನೆಲದಲ್ಲಿ ನೆಲೆಸಿದ್ದೇನೆ. ನನ್ನ ಪತಿಯ ಹೆಸರು ಸನತ್ ಹಾಗೂ ನನ್ನ ಮಗಳು ಕನ್ನಡ ಪಾಠಶಾಲೆಯಲ್ಲಿ 3 ವರ್ಷದಿಂದ ವ್ಯಾಸಂಗ ಮಾಡುತ್ತಿದ್ದಾಳೆ. ಬಹಳ ಸಂತೋಷ ಸಿಂಧು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸುಷ್ಮಾ. ನಾನು ಶಾರ್ಜಾಯಿಂದ ಬಂದಿದ್ದೇನೆ. ನನ್ನ ಮಗಳು ಕನ್ನಡ ಪಾಠಶಾಲೆಯಲ್ಲಿ 2 ವರ್ಷದಿಂದ ಓದುತ್ತಿದ್ದಾಳೆ. ನನ್ನ ಹವ್ಯಾಸಗಳು ಬ್ಯಾಡ್ಮಿಂಟನ್ ಆಡುವುದು, ಪುಸ್ತಕಗಳನ್ನು ಓದುವುದು. ತುಂಬ ಸಂತೋಷ ಸುಷ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಕ್ಷಿತಾ. ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಿಂದ ಬಂದಿದ್ದೇನೆ. ನಾನು ಕಳೆದ 10 ವರ್ಷಗಳಿಂದ ದುಬೈನಲ್ಲಿ ನೆಲೆಸಿದ್ದೇನೆ. ನಾನು ವೃತ್ತಿಯಲ್ಲಿ ಎಂಜಿನಿಯರಿಂಗ್ ಪದವೀಧರೆಯಾಗಿದ್ದು, ಪ್ರಸ್ತುತ ಯೋಗ ಮೈಸೂರು ವಿವೇಕಾನಂದ ರಿಸರ್ಚ್ ಯೋಗ ಮತ್ತು ರಿಸರ್ಚ್ ಸೆಂಟರಿಂದ ಯೋಗ ಕೋರ್ಸನ್ನು ಕಂಪ್ಲೀಟ್ ಮಾಡಿ ದುಬೈನಲ್ಲಿ ಯೋಗ ತರಗತಿಗಳನ್ನು ಕೊಡ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ಕನ್ನಡ ಮಿತ್ರರು UAE ಅವರು ನಡೆಸುತ್ತಿರುವ ಕನ್ನಡ ಪಾಠಶಾಲೆ ದುಬೈನಲ್ಲಿ ಕಳೆದ 3 ವರ್ಷಗಳಿಂದ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂತೋಷ ರಕ್ಷಿತಾ ಅವರೇ. ತಾವೆಲ್ಲ ಶಿಕ್ಷಕಿಯರಾಗಿ ಈ ಕನ್ನಡ ಪಾಠಶಾಲೆ ದುಬೈಯಲ್ಲಿ ಉಚಿತವಾಗಿ ಕೆಲಸ ಮಾಡ್ತಾ ಇರೋದು ಬಹಳ ಶ್ಲಾಘನೀಯವಾದ ವಿಚಾರ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ ಸಿಂಧು ಅವರಿಂದ ಆರಂಭಿಸ್ತಾ ಇದ್ದೇವೆ. ತಮ್ಮ ಪ್ರಶ್ನೆ: ಭಾರತದಲ್ಲಿ ಪ್ರಸ್ತುತ ಒಟ್ಟು ಎಷ್ಟು ರಾಜ್ಯಗಳು, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತ ತಿಳ್ಕೋಬೇಕು. ಆಯ್ಕೆಗಳು: 29 ರಾಜ್ಯ, 7 ಕೇಂದ್ರಾಡಳಿತ, 29 ರಾಜ್ಯ, 8 ಕೇಂದ್ರಾಡಳಿತ, 28 ರಾಜ್ಯ, 7 ಕೇಂದ್ರಾಡಳಿತ, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಯಾವುದು ಸರಿ ಅಂತ ಸಿಂಧು ಅವರು ಹೇಳ್ತಾರೆ. 29 ರಾಜ್ಯ, 8 ಕೇಂದ್ರಾಡಳಿತ. ಸುಷ್ಮಾ ಅವರಿಗೆ ಅವಕಾಶ ಬರ್ತಾ ಇದೆ. 29 ರಾಜ್ಯ, 7 ಕೇಂದ್ರಾಡಳಿತ. ಸರಿಯಾದ ಉತ್ತರ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ಯಾಕೆ ಅಂತ ಹೇಳ್ತಂದರೆ, ಭಾರತದಲ್ಲಿ ಈಗ 28 ರಾಜ್ಯಗಳಿವೆ, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಯಾಕೆ 8 ಅಂತ ಕೇಳೋದಾದರೆ, ಜಮ್ಮು ಮತ್ತು ಕಾಶ್ಮೀರದ ವಿಭಜನೆ ಏನಾಯಿತು, ಅದರಿಂದ ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನ ಸ್ವಲ್ಪ ಹೆಚ್ಚಾಗಿದೆ. ಈಗ ಪ್ರಶ್ನೆ ಸುಷ್ಮಾ ಅವರಿಗೆ ಕೇಳ್ತಾ ಇದ್ದೇವೆ. ಸುಷ್ಮಾ ಅವರೇ, ಸಿಂಧೂ ಸರಸ್ವತಿ ನಾಗರಿಕತೆಯ ಪ್ರಸಿದ್ಧ ಬಂದರು ನಗರ ಯಾವುದು? ಬಂದರು ಅಂದರೆ ಪೋರ್ಟ್ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಮೊಹೆಂಜೋದಾರೋ, ಲೋಥಾಲ್, ಹರಪ್ಪ, ಕಾಲಿಬಂಗನ್. ಮೊಹೆಂಜೋದಾರೋ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ರಕ್ಷಿತಾ ಅವರನ್ನು ಕೇಳಿಬಿಡೋಣ. ಹರಪ್ಪ. ಆದರೆ ಸರಿಯಾದ ಉತ್ತರ ಲೋಥಾಲ್ ಆಗಿತ್ತು. ಲೋಥಾಲ್ ಗುಜರಾತ್ ರಾಜ್ಯದಲ್ಲಿದೆ. ಇದು ಸಿಂಧೂ ಸರಸ್ವತಿ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ದೊರೆತ ಏಕೈಕ ಬಂದರು ನಗರ ಆಗಿದೆ. ಯಾಕಂದರೆ ಸಿಂಧೂ ನದಿ ಹರಿದು ಏನು ಅರಬ್ಬಿ ಸಮುದ್ರವನ್ನು ಸೇರುತ್ತೆ, ಅದರ ಮೂಲಕ ಸಾಕಷ್ಟು ವಾಣಿಜ್ಯ ವ್ಯವಹಾರ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇತ್ತು. ಆದರೆ ಬಂದರು ಅನ್ನೋ ಸ್ಥಳ, ನಗರ ಇತ್ತ ಅನ್ನೋದಕ್ಕೆ ಮೊದಲ ಬಾರಿಗೆ ಪುರಾವೆ ನಮಗೆ ದೊರೆತಿದೆ. ಇನ್ನೂ ಇರಬಹುದೇನೋ, ನೋಡೋಣ, ಕಾಲ ಮುಂದಕ್ಕೆ ಹೇಳುತ್ತೆ. ಈಗ ನೇರವಾದ ಪ್ರಶ್ನೆಯನ್ನು ರಕ್ಷಿತಾ ಅವರಿಗೆ ಕೇಳ್ತಾ ಇದ್ದೇವೆ. ಗುಪ್ತ ಸಾಮ್ರಾಜ್ಯದ
ಸ್ವರ್ಣಯುಗ ಎಂದು ಯಾರ ಆಳ್ವಿಕೆಯನ್ನು ಕರಿತೇವೆ ನಾವು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಕೊಡ್ತಾ ಇದ್ದೇನೆ. ಮೊದಲನೇ ಚಂದ್ರಗುಪ್ತ, ಕುಮಾರಗುಪ್ತ, ಶ್ರೀಗುಪ್ತ, ಸಮುದ್ರಗುಪ್ತ. ಸಮುದ್ರಗುಪ್ತ. ಸಮುದ್ರಗುಪ್ತ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ರಕ್ಷಿತಾ ಅವರಿಗೆ ವಿಕಸಿತ ಜೀವನ ಶುಭಾ ದೋಟಿಹಾಳ್ ಅನುವಾದ ಮಾಡಿದಂಥ ಕೃತಿ ರಕ್ಷಿತಾ ಅವರಿಗೆ ಕೊಟ್ಟಿದ್ದೇವೆ. ಸಮುದ್ರಗುಪ್ತ ಅವನ ದಿಗ್ವಿಜಯಗಳು ಬಹಳ ಪ್ರಸಿದ್ಧವಾದದ್ದು. ಕಲೆ ಮತ್ತು ಸಾಹಿತ್ಯಕ್ಕೆ ಆತ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಹಾಗಾಗಿ ಈ ಸಮುದ್ರಗುಪ್ತನ ಕಾಲ ಏನಿದೆ ಅದು ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಯುಗ ಅಂತ ಕರೀತಾರೆ. ಈ ವಿಚಾರವು ಇತಿಹಾಸ ಪ್ರಸ್ತಾಪ ಮಾಡುತ್ತೆ. ಆದರೆ ಕೆಲವು ಇತಿಹಾಸಕಾರರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಎರಡನೆಯ ಚಂದ್ರಗುಪ್ತ ಯಾರಿದ್ದಾನೆ ಅವನ ಕಾಲ ಬಹಳ ಪ್ರಮುಖವಾದದ್ದು, ಸ್ವರ್ಣಯುಗ ಅನ್ನೋ ಹೆಸರಿಗೆ ಪಾತ್ರವಾದದ್ದು ಅಂತ ಹೇಳ್ತಾರೆ. ಏನಾದರೂ ಇರಲಿ, ಒಟ್ಟಲ್ಲಿ ಗುಪ್ತರ ಕಾಲದಲ್ಲಿ ಭಾರತ ಅತ್ಯುನ್ನತ ಮಟ್ಟವನ್ನು ತಲುಪಿತ್ತು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಸಿಂಧು ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಭಾರತದ ಮೊದಲ ಉಪಗ್ರಹವಾದ ಆರ್ಯಭಟವನ್ನು ಯಾವ ವರ್ಷದಲ್ಲಿ ಉಡಾವಣೆ ಮಾಡಿದ್ವಿ ಅಂತ ತಿಳ್ಕೋಬೇಕಾಗಿದೆ. 4 ಆಯ್ಕೆಗಳು: 1975, 1981, 1980, 1964. 1964 ಅಂತ ಹೇಳ್ತಾ ಇದ್ದಾರೆ. ಸುಷ್ಮಾ 1981. 1981. ಆದರೆ ಸರಿಯಾದ ಉತ್ತರ 1975 ಆಗಿತ್ತು. 1975ರಲ್ಲಿ ಭಾರತದ ಪ್ರಥಮ ಉಪಗ್ರಹ ಆರ್ಯಭಟನ ಏಪ್ರಿಲ್ 19, 1975ರಂದು ಸೋವಿಯತ್ ಒಕ್ಕೂಟದ ಸಹಾಯದಿಂದ ನಾವು ನಭಕ್ಕೆ ಈ ಉಪಗ್ರಹವನ್ನು ಕಳಿಸ್ತೇವೆ. ಈಗ ಮುಂದಿನ ಪ್ರಶ್ನೆ ಬರ್ತಾ ಇದೆ ಸುಷ್ಮಾ ಅವರಿಗೆ. ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಯಾರು ಘೋಷಿಸಿದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್, ಮಹಾತ್ಮ ಗಾಂಧೀಜಿ, ಲಾಲಾ ಲಜಪತ್ ರಾಯ್. ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅನ್ನೋ ಉತ್ತರ ಕೊಟ್ಟಿದ್ದಾರೆ ಸುಷ್ಮಾ ಅವರು. ರಕ್ಷಿತಾ ಅವರೇ? ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್ ಅಂತ ಹೇಳ್ತಾ ಇದ್ದಾರೆ. ಆ ಉತ್ತರ ಸರಿಯಾಗಿದೆ. ರಕ್ಷಿತಾ ಅವರಿಗೆ ಜೀವನ ಮೌಲ್ಯಗಳು ಎನ್ನುವ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಈ ಒಂದು ಪ್ರಸಿದ್ಧ ಘೋಷಣೆ ಏನಿದೆ, ಇದು ನಿಜಕ್ಕೂ ನಮ್ಮ ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಬಹಳ ದೊಡ್ಡ ತಿರುವನ್ನು ಕೊಡುತ್ತೆ. ಆ ತಿರುವಿನ ಕಾರಣದಿಂದ ಸ್ವಾತಂತ್ರ್ಯ ನಮಗೆ ದೊರೆಯೋದಕ್ಕೆ ಒಂದು ಸದವಕಾಶ ದೊರೆಯುತ್ತೆ. ಹಾಗಾಗಿ ಬಾಲಗಂಗಾಧರ ತಿಲಕ್ ಅವರನ್ನು ಮರೆಯುವ ಹಾಗೆ ಇಲ್ಲ. ಈಗ ಅವಕಾಶ ನೇರವಾಗಿ ರಕ್ಷಿತಾ ಅವರಿಗೆ ಬರ್ತಾ ಇದೆ. ಕೇಳ್ತಾ ಇದ್ದೇನೆ. ಭಾರತದ ರಾಷ್ಟ್ರೀಯ ಲಾಂಛನ, ನ್ಯಾಷನಲ್ ಎಂಬ್ಲಮ್ ಅಂತ ಕರಿತೇವಲ್ಲ, ಅದರ ಮೂಲ ಎಲ್ಲಿಂದ ಪಡೆದ್ವಿ ನಾವು ಅಂತ ತಿಳ್ಕೋಬೇಕಾಗಿದೆ. ಸಾಂಚಿಯ ಸ್ತೂಪದಲ್ಲ, ದೆಹಲಿಯ ಕೆಂಪು ಕೋಟೆಯಲ್ಲ, ಸಾರನಾಥದ ಅಶೋಕ ಸ್ತಂಭದಲ್ಲ, ಎಲ್ಲೋರ ಗುಹೆಗಳಲ್ಲ ಅಂತ ತಾವು ಹೇಳಬೇಕು. ಎಲ್ಲೋರ ಗುಹೆಗಳು. ಎಲ್ಲೋರ ಗುಹೆಗಳು ಅಂತ ಹೇಳ್ತಾ ಇದ್ದಾರೆ. ಸಿಂಧು. ಅಶೋಕ ಸ್ತಂಭ. ಸಾರನಾಥದ ಅಶೋಕ ಸ್ತಂಭ ಅಂತ ಹೇಳ್ತಾ ಇದ್ದಾರೆ ಸಿಂಧು ಅವರು. ಸಿಂಧು ಅವರು ಕೊಟ್ಟಂಥ ಉತ್ತರ ಸರಿಯಾಗಿದೆ. ಹಾಗಾಗಿ ಭಾರತ ಜಾಗೃತಿ ಎನ್ನುವ ಪುಸ್ತಕ ಧರ್ಮಪಾಲ್ ಬರೆದ ಕೃತಿಯನ್ನು SR ರಾಮಸ್ವಾಮಿ ಅನುವಾದ ಮಾಡಿದ್ದಾರೆ. ಸಿಂಧು ಅವರಿಗೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಸಿಂಧು ಅವರಿಗೆ ನೇರವಾದ ಪ್ರಶ್ನೆ ಬರ್ತಾ ಇದೆ. ಭಾರತದ ಎಲ್ಲ ರಾಜ್ಯಗಳಲ್ಲೂ ಆಚರಿಸುವ ಬಹುಶಃ ಏಕೈಕ ಹಬ್ಬ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ದಸರಾ, ದೀಪಾವಳಿ, ಹೋಳಿ, ಪೊಂಗಲ್.
ದೀಪಾವಳಿ. ದೀಪಾವಳಿ ಅನ್ನೋದು ಸರಿಯಾದ ಉತ್ತರ. ಕಾಕನಕೋಟೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದಂಥ ನಾಟಕದ ಪುಸ್ತಕ, ಅದನ್ನು ಸಿಂಧು ಅವರಿಗೆ ಕೊಡ್ತಾ ಇದ್ದೇವೆ. ದೀಪಾವಳಿ ದೀಪಗಳ ಹಬ್ಬ, ನಮಗೆಲ್ಲ ಗೊತ್ತಿರುವಂಥದ್ದೇ. ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕೊಡುವಂಥ ಹಬ್ಬ. ಭಾರತದ ಎಲ್ಲ ರಾಜ್ಯಗಳಲ್ಲೂ ಈ ಹಬ್ಬವನ್ನು ಆಚರಿಸ್ತಾರೆ. ಇದು ಈ ಹಬ್ಬದ ವಿಶೇಷ. ಬೇರೆ ಹಬ್ಬಗಳನ್ನು ತಗೊಂಡ್ರೆ ಕೆಲವು ರಾಜ್ಯಗಳಲ್ಲಿ ಆಚರಿಸಬಹುದು, ಕೆಲವು ಕಡೆ ಆಚರಿಸದೇ ಇರಬಹುದು. ಆದರೆ ದೀಪಾವಳಿ ಮಟ್ಟಿಗೆ ಈ ಒಂದು ವಿನಾಯಿತಿ ಉಂಟು ಇದಕ್ಕೆ. ಯಾಕಂದರೆ ಇದು ರಾಮನಿಗೆ ಸಂಬಂಧಪಟ್ಟಿದೆ, ಕೃಷ್ಣನಿಗೆ ಸಂಬಂಧಪಟ್ಟಿದೆ, ಹಾಗೆಯೇ ದೇವಿಗೂ ಸಹ ಇದು ಸಂಬಂಧಪಟ್ಟಿರೋ ಕಾರಣ ಸಾಮಾನ್ಯವಾಗಿ 3 ರಿಂದ 5 ದಿನಗಳವರೆಗೆ ಈ ದೀಪಾವಳಿಯನ್ನು ಆಚರಿಸುವ ಪದ್ಧತಿ ಉಂಟು. ಸುಷ್ಮಿತಾ ಅವರಿಗೆ ಪ್ರಶ್ನೆ. ಭಾರತದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ 8th ಶೆಡ್ಯೂಲ್ ಅಂತ ಹೇಳ್ತೇವೆ, ಅಧಿಕೃತವಾಗಿ ಮಾನ್ಯತೆ ಪಡೆದ ಭಾರತೀಯ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. 22, 14, 18, 25. 18. 18. ರಕ್ಷಿತಾ 25. 25 ಅಂತ ಹೇಳ್ತಾ ಇದ್ದಾರೆ. ಎರಡೂ ಉತ್ತರ ಸ್ವಲ್ಪ ತಪ್ಪಾಗಿದೆ. 22 ಭಾಷೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಧಿಕೃತ ಭಾಷೆಗಳು ಅಂತ ನಾವು ಕರೀತೇವೆ. ಭಾರತದಲ್ಲಿ ಹುಡುಕ್ತಾ ಹೋಯಿತು ಅಂದರೆ 3000ಕ್ಕೂ ಹೆಚ್ಚು ಭಾಷೆಗಳು ಇದೆ. ಲಿಪಿ ಇರುವ ಭಾಷೆ, ಲಿಪಿ ಇಲ್ಲದೇ ಇರೋ ಭಾಷೆಗಳು ಉಂಟು. ಆದರೆ ಅಧಿಕೃತ ಮಾನ್ಯತೆಯನ್ನು 22 ಭಾಷೆಗಳು ಪಡೆದಿವೆ. ಅಧಿಕೃತ ಮಾನ್ಯತೆಯನ್ನು ಪಡೆಯಲು ಎಲ್ಲ ಅರ್ಹತೆಗಳನ್ನು ಹೊಂದಿರತಕ್ಕಂಥ ಇನ್ನೂ ಕೆಲವು ಭಾಷೆಗಳಿವೆ. ಅವೆಲ್ಲ ಮಾನ್ಯತೆಯ ವಿವಿಧ ಘಟ್ಟಗಳಲ್ಲಿದೆ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ ರಕ್ಷಿತಾ ಅವರಿಗೆ. ರಕ್ಷಿತಾ ಅವರೇ, ಭಾರತೀಯ ಸಶಸ್ತ್ರ ಪಡೆ ಅಂದರೆ ನೌಕಾದಳ, ಭೂದಳ, ವಾಯುದಳ, ಇವು 3ಕ್ಕೂ ಸರ್ವೋಚ್ಚ ಮಹಾದಂಡನಾಯಕರು, ಸುಪ್ರೀಂ ಕಮಾಂಡರ್ ಯಾರು ಅಂತ ತಿಳ್ಕೋಬೇಕಾಗಿದೆ. 4 ಆಯ್ಕೆಗಳು: ಸೇನಾ ಮುಖ್ಯಸ್ಥ, ಭಾರತದ ರಾಷ್ಟ್ರಪತಿ, ಭಾರತದ ರಕ್ಷಣಾ ಸಚಿವ, ಭಾರತದ ಪ್ರಧಾನಮಂತ್ರಿ. ರಾಷ್ಟ್ರಪತಿ. ರಾಷ್ಟ್ರಪತಿಗಳು ಅಂತ ಹೇಳಿದ ಉತ್ತರ ಸರಿಯಾಗಿದೆ. ಬಾಳಿಗೊಂದು ನಂಬಿಕೆ DVG ಅವರು ಬರೆದಂಥ ಸೊಗಸಾದ ಪುಸ್ತಕ. ಈ ಪುಸ್ತಕವನ್ನು ರಕ್ಷಿತಾ ಅವರಿಗೆ ಕೊಡ್ತಾ ಇದ್ದೇವೆ. ಭಾರತದ ರಾಷ್ಟ್ರಪತಿಗಳು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋನ್ನತ ಸ್ಥಾನದಲ್ಲಿ ಇರುವಂಥ ನಾಯಕರು. ಎಲ್ಲ ರೀತಿಯ ಅಧಿಕಾರ ಅವರಿಗೆ ಉಂಟು. ನಮಗೆಲ್ಲ ಗೊತ್ತಿರೋ ಹಾಗೆ ಮರಣದಂಡನೆಗೆ ಗುರಿಯಾದ ವ್ಯಕ್ತಿಯೂ ಸಹ ಕ್ಷಮಾಪಣೆಯನ್ನು ಕೇಳಿ ರಾಷ್ಟ್ರಪತಿಗಳನ್ನು ಪ್ರಾರ್ಥಿಸಿದರೆ ಆತನ ವಿವರಣೆಯನ್ನು ಗಮನಿಸಿ ವಿಶ್ಲೇಷಿಸಿ ಆತನಿಗೆ ಜೀವವನ್ನು ಕೊಡುವ ಅಧಿಕಾರ ಇರೋದು ಕೇವಲ ರಾಷ್ಟ್ರಪತಿಗಳಿಗೆ. ಮುಂದಿನ ಪ್ರಶ್ನೆ ಸಿಂಧು ಅವರಿಗೆ ಬರ್ತಾ ಇದೆ. ಭಾರತದಲ್ಲಿ ಅಧಿಕೃತವಾಗಿ ದೂರದರ್ಶನ ಇದರ ಪ್ರಸಾರ ಯಾವಾಗ ಆರಂಭವಾಯಿತು ಅಂತ ತಿಳ್ಕೋಬೇಕು. ಭಾರತದಲ್ಲಿ ಅದು ನೆನಪಿಟ್ಕೊಳ್ಳಿ. 15ನೇ ಆಗಸ್ಟ್ 1947, 26ನೇ ಜನವರಿ 1965, 15ನೇ ಸೆಪ್ಟೆಂಬರ್ 1959, 15ನೇ ಆಗಸ್ಟ್ 1982. ಆಪ್ಷನ್ 3 ಸೆಪ್ಟೆಂಬರ್. ಆಯ್ಕೆ 3 ಸೆಪ್ಟೆಂಬರ್ 15, 1959 ಅಂತ ಹೇಳ್ತಾ ಇದ್ದೀರಿ. ಈ ಉತ್ತರ ಸರಿಯಾಗಿದೆ. ತಮಗೆ ವಾಗ್ಬಾಣಗಳು, ನಗೆ ಬರಹಗಳ ಪುಸ್ತಕ ಗಂಗಾವತಿ ಪ್ರಾಣೇಶ್ ಬರೆದಿರುವಂಥದ್ದು. ಈ ಪುಸ್ತಕವನ್ನು ಸಿಂಧು ಅವರಿಗೆ ಕೊಡ್ತಾ ಇದ್ದೇವೆ ನಾವು. ಭಾರತದಲ್ಲಿ ದೂರದರ್ಶನ ಪ್ರಸಾರ 1959ರಲ್ಲೇ ಆರಂಭವಾಯಿತು ಅನ್ನೋ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇದು ದಿಲ್ಲಿಯಲ್ಲಿ ಆರಂಭವಾಗುತ್ತೆ, ಪ್ರಾಯೋಗಿಕವಾಗಿ ಆರಂಭವಾಗುತ್ತೆ. ಕಪ್ಪು ಬಿಳುಪಿನ
ಪ್ರಸಾರ ಆಗಿತ್ತು. ಈ ಪ್ರಸಾರವನ್ನು ದಿಲ್ಲಿಯಲ್ಲಿ ನೋಡುವ ಭಾಗ್ಯವೂ ನನಗೆ ಒಂದು ಸಲ ದೊರೆತಿತ್ತು. ಆ ನಂತರ ಕ್ರಮೇಣ ಅದು ಭಾರತದ ಇತರ ರಾಜ್ಯಗಳಿಗೆ ಹರಡಿತು. ಕೊನೆಗೆ ನಾವು ಬಣ್ಣದ ಟೆಲಿವಿಷನ್ ಪ್ರಸಾರವನ್ನು ಸಹ ಆರಂಭಿಸಿದ್ವಿ. ಈಗ ಪ್ರಶ್ನೆ ಸುಷ್ಮಿತಾ ಅವರಿಗೆ. ತಮ್ಮ ಪ್ರಶ್ನೆ: ಮೊದಲ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಯಾರು ಅಂತ ತಿಳ್ಕೋಬೇಕಾಗಿದೆ. 4 ಆಯ್ಕೆಗಳು: ಭಾನು ಅಥಯ್ಯ, ಸತ್ಯಜಿತ್ ರೇ, AR ರೆಹಮಾನ್, ಗುಲ್ಜಾರ್. ಸತ್ಯಜಿತ್ ರೇ ಅಂತ ಹೇಳ್ತಾ ಇದ್ದಾರೆ. ಹೌದಾ ರಕ್ಷಿತಾ? ಸತ್ಯಜಿತ್ ರೇ ಹೌದಾ? ಹೌದು. ಪರೀಕ್ಷೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸ್ವಲ್ಪ ತಪ್ಪಾಗಿದೆ. ಸರಿಯಾದ ಉತ್ತರ ಭಾನು ಅಥಯ್ಯ ಆಗಿತ್ತು. ಭಾನು ಅಥಯ್ಯ ಅವರು ರಿಚರ್ಡ್ ಅಟಿನ್ಬರೋ ನಿರ್ದೇಶನ ಮಾಡಿದಂಥ ಗಾಂಧಿ ಚಿತ್ರದಲ್ಲಿ ಇವರು ಅಗತ್ಯವಾದ ವಸ್ತ್ರ ವಿನ್ಯಾಸ ಏನಿತ್ತೋ ಅದನ್ನು ಬಹಳ ಸಮರ್ಥವಾಗಿ ನಿರ್ವಹಿಸಿದರು. ಹಾಗಾಗಿ ಭಾನು ಅಥಯ್ಯ ಅವರಿಗೆ ಈ ಆಸ್ಕರ್ ಪ್ರಶಸ್ತಿ ದೊರೆಯಿತು. ಆದರೆ ಸತ್ಯಜಿತ್ ರೇ ಅವರಿಗೂ ಈ ಪ್ರಶಸ್ತಿ ದೊರೆತಿದೆ. ಜೀವಮಾನದ ಸಾಧನೆಗೆ ಈ ಪ್ರಶಸ್ತಿ ದೊರೆತಿದೆ. AR ರೆಹಮಾನ್ ಅವರಿಗೂ ದೊರೆತಿದೆ. ಗುಲ್ಜಾರ್ ಸಾಹಿತ್ಯ ರಚನೆಗಾಗಿಯೂ ದೊರೆತಿದೆ. ಆದರೆ ಮೊದಲು ದೊರೆತದ್ದು ಯಾರಿಗೆ ಅಂದರೆ ಅದು ಭಾನು ಅಥಯ್ಯ ಅವರಿಗೆ. ಈಗ ಇವತ್ತಿನ ಕೊನೆಯ ಪ್ರಶ್ನೆ ಮತ್ತೆ ರಕ್ಷಿತಾ ಅವರಿಗೆ ಬರ್ತಾ ಇದೆ. ಸ್ವಾತಂತ್ರ್ಯ ಪೂರ್ವ ಭಾರತದ ಆಧುನಿಕ ಒಲಿಂಪಿಕ್ಸ್ನ ಹಾಕಿ ಕ್ರೀಡೆಯಲ್ಲಿ ಭಾರತಕ್ಕೆ 3 ಬಾರಿ ಚಿನ್ನದ ಪದಕಗಳು ದೊರೆಯೋದಕ್ಕೆ ಕಾರಣವಾದಂಥ ಪ್ರಮುಖ ವ್ಯಕ್ತಿ ಯಾರು ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಬಲ್ಬೀರ್ ಸಿಂಗ್, ಧ್ಯಾನ್ ಚಂದ್, ಊಧಮ್ ಸಿಂಗ್, ಲೆಸ್ಲಿ ವಾಡಿಯಾರ್. ಧ್ಯಾನ್ ಚಂದನ ಉತ್ತರ ಸರಿಯಾಗಿದೆ. ತಮಗೆ ಶರ್ಮಿಳಾ ನಾಡೋಜ, ಡಾಕ್ಟರ್ ಕಮಲಾ ಹಂಪನಾ ಅವರು ಬರೆದಂಥ ಪುಸ್ತಕ ಏನಿದೆ ಅದನ್ನು ತಮಗೆ ಕೊಡ್ತಾ ಇದ್ದೇವೆ. ಬಹಳ ಸಂತೋಷ. ಇನ್ನೂ ಒಂದಷ್ಟು ಸಮಯ ಪ್ರಶ್ನೆಗಳನ್ನು ಕೇಳ್ತಾ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಆಸೆ. ಆದರೆ ಸಮಯ ಅನ್ನೋದು ಇದೆಯಲ್ಲ, ಅದು ಬೆನ್ನು ತಟ್ಟಿ ಹೇಳ್ತಾ ಇರುತ್ತೆ, ಸಮಯ ಮುಗೀತು, ಬಂತುಪ್ಪ, ಬೇಗ ಮುಗಿಸು ಅಂತ. ಹಾಗಾಗಿ ಪುಸ್ತಕಗಳನ್ನು ಕೊಡುವ ಶುಭ ಕೆಲಸ ನನ್ನ ಪಾಲಿಗಿದೆ. ಮೊದಲಿಗೆ ಸಿಂಧು ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. 3 ಪುಸ್ತಕಗಳನ್ನು ತಾವು ಪಡೆದಿದ್ದೀರಿ, ಸ್ವೀಕರಿಸಿ. ಅಭಿನಂದನೆಗಳು. ಸುಷ್ಮಿತಾ ಅವರಿಗೆ ತಿಳಿವು ಗೆಲುವು ರಾಮ್ ಗೋಪಾಲನ್ ಬರೆದ ಪುಸ್ತಕವನ್ನು ಚಿರಂಜೀವಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ರಕ್ಷಿತಾ ಅವರಿಗೆ 4 ಪುಸ್ತಕಗಳು ದೊರೆಯುತ್ತಾ ಇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಅಭಿನಂದನೆಗಳು. ಕನ್ನಡ ಪಾಠಶಾಲೆ ದುಬೈ ಇದರ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಶಶಿಧರ ನಾಗರಾಜಪ್ಪ. ಭಾರತದಿಂದ ಹೊರಗೆ ಭಾರತೀಯರಿಗೆ, ಕನ್ನಡಿಗರಿಗಾಗಿ ವಿಶೇಷವಾದ ಶಾಲೆಯನ್ನು ನಡೆಸುವ ಇವರ ಸ್ತುತ್ಯ ಪ್ರಯತ್ನವನ್ನು ನಮ್ಮ ಪ್ರಧಾನಿಗಳೂ ಸಹ ತಮ್ಮ ಮನ್ ಕಿ ಬಾತಲ್ಲಿ ಸ್ಮರಿಸಿದ್ದಾರೆ. ನಾಗರಾಜಪ್ಪ ಅವರು ಒಂದೆರಡು ಮಾತುಗಳನ್ನು ಈಗ ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡ ಮಿತ್ರ ಆಯೋಜನೆಯ ಕನ್ನಡ ಪಾಠಶಾಲೆ ದುಬೈನ ಮಕ್ಕಳು ಮತ್ತು ಅವರ ಪೋಷಕರು ರಜಾ ದಿನಗಳಲ್ಲಿ ನಮ್ಮ ತಾಯ್ನಾಡಿಗೆ ಬಂದಿರುವಂಥ ಈ ಸಂದರ್ಭದಲ್ಲಿ ದೂರದರ್ಶನ್ ಚಂದನ ವಾಹಿನಿಯ ಒಂದು ಸಹಕಾರದೊಂದಿಗೆ ಮತ್ತು ನಮ್ಮೆಲ್ಲರ ಹಿರಿಯರು ಮತ್ತು ಕನ್ನಡದ ರಕ್ಷಕರು ಅಂತ ಹೇಳಿದರೆ ತಪ್ಪಾಗಲಾರದಂಥ ಡಾಕ್ಟರ್ ಸೋಮೇಶ್ವರರವರು ನಡೆಸ್ಕೊಡ್ತಾ ಇರುವಂಥ ತಟ್ಟಂತ ಹೇಳಿ ವಿಶ್ವದ ಅತಿ ದೊಡ್ಡ ಸರಣಿ ಕಾರ್ಯಕ್ರಮದಲ್ಲಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಪೋಷಕರು ಸಹ ತಮ್ಮ ಸಹಯೋಗವನ್ನು ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ ಮತ್ತು ಕನ್ನಡ ಪಾಠಶಾಲೆ ದುಬೈನ ಶಿಕ್ಷಕಿಯರಾದಂಥ ಶ್ರೀಮತಿ ರಕ್ಷಿತಾ ಅವರಿದ್ದಾರೆ ಮತ್ತು ಮಂಡೇಲಾ ಅವರಿದ್ದಾರೆ, ಶ್ರೀಮತಿ ರೂಪಾ ಅವರಿದ್ದಾರೆ ಮತ್ತು ಇನ್ನೆಲ್ಲರೂ ಕೂಡ ದುಬೈನಿಂದಲೇ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದಂಥ BR ಸಿದ್ಲಿಂಗೇಶ್
ನಾಗರಾಜ್ ರಾವ್, ಗವಾಸ್ಕರ್ ಮತ್ತು ಶಶಿಧರ್ ಮುಂಡ್ರಿಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಹಿನ್ನೆಲೆಯಿಂದ ಸಹಕಾರ ಕೊಟ್ಟು ಮತ್ತು ಗಲ್ಫ್ನ ಎಲ್ಲ ಕನ್ನಡಿಗರು ಕೂಡ ಈ ಕಾರ್ಯಕ್ರಮಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾರೆ ಮತ್ತು ಅದನ್ನು ಆನಂದಿಸುವಂಥ ಒಂದು ಕಾರ್ಯಕ್ರಮ ನಮಗೆಲ್ಲ ಸಿಗ್ತಾ ಇದೆ ಅಂಥೇಳಿ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವಿಶೇಷವಾಗಿ ಡಾಕ್ಟರ್ ನಾ ಸೋಮೇಶ್ವರ ಅವರಿಗೆ ಧನ್ಯವಾದವನ್ನು ಕನ್ನಡ ಪಾಠಶಾಲೆ ದುಬೈನ ಎಲ್ಲರ ಪರವಾಗಿ ನೀಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೆ. ವಿಶ್ವದ ಅತಿ ದೊಡ್ಡ ಹೊರನಾಡ ಕನ್ನಡ ಪಾಠಶಾಲೆ ದುಬೈಯಲ್ಲೇ ಇರುವಂಥ ಪಾಠಶಾಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.